ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಒಂದು ಗ್ಲಾಸ್ ನೀರು ಕುಡಿದು ಫೇಸ್ ವಾಶ್ ಮಾಡ್ಕೊಂಡು ಬಂದು ಇವಾಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಂತೂ ಅದೆಷ್ಟು ಕೆಲಸಗಳಿತ್ತು ಅಂತಂದರೆ ತುಂಬಾ ಕೆಲಸಗಳಿತ್ತು. ನಾನು ಮಂಗಳವಾರದ ದಿನ ಈ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಆದರೆ ಅವತ್ತಿನ ದಿನ ಸಡನ್ನಾಗಿ ಅತ್ತೆ ಬಂದರು. ಬೆಳಗ್ಗೆ ಬಂದು ಸಂಜೆ ಹೋದರು. ಹಾಗಾಗಿ ಒಂದು ಸ್ವಲ್ಪ ಕೆಲಸಗಳೆಲ್ಲ ಡಿಲೇ ಆಗೋಯಿತು. ಇನ್ನು ನಾಳೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಅತ್ತೆ ಜೊತೆ ಒಂದು ಸ್ವಲ್ಪ ಹೊತ್ತು ಅದೊಂದು ಇದೊಂದು ಮಾತಾಡಿಕೊಂಡು ಮಂಗಳವಾರದ ದಿನ ಏನು ಕೆಲಸಗಳೇ ಮಾಡ್ಕೊಂಡಿಲ್ಲ. ಅತ್ತೆ ನೈಟ್ ಇಲ್ಲೇ ಸ್ಟೇ ಇದ್ದಿದ್ರೆ ನಾನು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೆ. ಆದರೆ ಅವರು ಹೋಗ್ತೀನಿ 1-2 ಗಂಟೆ ಹಂಗೆ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಅವ್ರಿಗೆ ಅಡುಗೆ ಮಾಡೋದು ಆಮೇಲೆ ಅದೊಂದು ಇದೊಂದು ಹೇಳ್ತಾಯಿದ್ರು. ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಮಾತಾಡ್ಕೊಂಡು ಇದ್ಬಿಟ್ವಿ. ಏನು ಕೆಲಸಗಳೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಆಮೇಲೆ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ದರು. 1-2-3 ಸಲ ಮಾಡಿದರು, ಅಕ್ಕ ಡೇ ಫುಲ್ಲು ಒಂದು ವಿಡಿಯೋ ಮಾಡಿ ಅಕ್ಕ ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಡೇ ಫುಲ್ಲು ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಕಡೆ ಒಂದು ಟ್ರೈಪಾಡನ್ನು ತಗೊಂಡೋಗಿ ಇಟ್ಕೊಂಡು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ವೀಡಿಯೋಗಳನ್ನು ಮಾಡ್ತಾ ಕೆಲಸಗಳನ್ನು ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಇವತ್ತು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಬೆಳಗ್ಗೆಯಿಂದನೇ ಶುರು ಮಾಡಿದೆ. ಸಂಜೆ ನೈಟ್ 8 ಗಂಟೆವರೆಗೂ ತುಂಬ ಕೆಲಸಗಳಿತ್ತು ವಿಡಿಯೋ ಮಾಡ್ಕೊತಾ ಕೆಲಸಗಳನ್ನು ಮಾಡೋದು ಅಂತಂದರೆ. ನೆಕ್ಸ್ಟ್ ಇವಾಗ ಬಾಗಿಲು ಮುಂದೆ ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ 4 ಬಾಲ್ಕನಿಯಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಆಮೇಲೆ ಇವಾಗ ಒಂದು ಸ್ವಲ್ಪ ಚಳಿ ಆಗ್ತಾ ಇರುತ್ತಲ್ವ, ಹಾಗಾಗಿ ಕಸ ಗುಡಿಸ್ಬಿಟ್ಟು ಮೇನ್ ಡೋರನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಮೊದಲೆಲ್ಲ ಸಮ್ಮರಲ್ಲಿ ಮೇನ್ ಡೋರ್ ಬೆಳಗ್ಗೆ ಓಪನ್ ಮಾಡಿದ್ರೆ ಸಂಜೆವರೆಗೂ ಓಪನ್ ಆಗೇ ಇರ್ತಾಯಿತ್ತು. ಇವಾಗ ಕಸ ಗುಡಿಸ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ, ಚಳಿ ಆಗುತ್ತಲ್ವ ಅಂತಂದ್ಬಿಟ್ಟು. ಆಮೇಲೆ ನನಗೆ ಈ ಮನೆಯಲ್ಲಿ 1-2 ಬಾಲ್ಕನಿಗಳನ್ನು ಲೆಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಒಂದು, ಆಮೇಲೆ ನನ್ನ ಹಸ್ಬೆಂಡು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ, ಅಲ್ಲಿರುವ ಬಾಲ್ಕನಿ ಒಂದು ಲೆಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದನ್ನು ಮನೆ ಒಳಗಡೆ ಆ ಜಾಗನ ಯೂಸ್ ಮಾಡ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಪ್ರೈವೇಸಿ ಅನ್ನೋದು ಇರೋದಿಲ್ಲ ಈ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಲ್ಲಿ. ಸುಮ್ಮನೆ ಬಟ್ಟೆಗಳು ಒಣಗಾಕ್ಬಿಡ್ತೀನಿ, ಆಮೇಲೆ ಯಾವಾಗೂ ಕ್ಲೋಸ್ ಮಾಡೇ ಇಟ್ಟಿರ್ತೀನಿ. ಇನ್ನು ಯೂಟಿಲಿಟಿ ಬೇಕೇ ಬೇಕಾಗುತ್ತೆ. ಇದಿದ್ರೂ ಪರವಾಗಿರಲಿಲ್ಲ. ಇದಕ್ಕೂ ಪ್ರವೇಶ ಇರೋದಿಲ್ಲ. ಎದುರುಗಡೆ ಮನೆಯವ್ರದ್ದು ವಿಂಡೋಗಳಿರುತ್ತೆ ಈ ಒಂದು ಬೆಡ್ರೂಮ್ಗೆ ಮತ್ತು ಯೂಟಿಲಿಟಿಗೆ. ಇನ್ನು ಆ ಕಡೆ ಬಂದರೆ ಅಲ್ಲಿ ನನ್ನ ಹಸ್ಬೆಂಡು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವ, ಅಲ್ಲೂ ಅಷ್ಟೇ ಗಿಡಗಳನ್ನು ಇಟ್ಕೊಂಡಿದ್ದೀನಿ, ಅಷ್ಟಾಗಿ ಯೂಸ್ ಆಗೋದಿಲ್ಲ. ಯೂಟಿಲಿಟಿ ಬಾಲ್ಕನಿ ಒಂದು, ಆಮೇಲೆ ಇನ್ನೊಂದು ದೊಡ್ಡದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನನಗನ್ನಿಸ್ತಾ ಇರುತ್ತೆ. ಆಮೇಲೆ ಈ ಮನೆಯನ್ನು ಅಂದರೆ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೇ ಬಂದು ನಾವು ಫ್ಲ್ಯಾಟನ್ನು ಬುಕ್ ಮಾಡ್ಕೊಂಡಿದ್ದರೆ ನಮ್ಗೆ ಯಾವ ರೀತಿಯಾಗಿ ಬೇಕಾಗುತ್ತೋ ಆ ರೀತಿಯಾಗಿ ಕಟ್ಟಿಸ್ಕೊಳ್ಬೋದಂತೆ. ಆಮೇಲೆ ನಮ್ಮ ಫ್ಲ್ಯಾಟ್ ಕೆಳಗಡೆ ಇರೋ ಫ್ಲ್ಯಾಟ್ ಅವರು ಈ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೇ ಫ್ಲ್ಯಾಟನ್ನು ಬುಕ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಅವ್ರ ಮನೆಯನ್ನು ಡಿಸೈನ್ ಮಾಡಿಸ್ಕೊಂಡಿದ್ದಾರಂತೆ. ಅಂದರೆ ಈ ಕಡೆ ಎಲ್ಲ 3 BHK ಫ್ಲ್ಯಾಟ್ಸ್ ಇರೋದು, ಆದರೆ ಅವ್ರು ಮಾತ್ರ 2 BHK ಮಾಡ್ಕೊಂಡಿದ್ದಾರಂತೆ. ಒಂದು 2 ರೂಮನ್ನು ದೊಡ್ಡದಾಗಿ ಮಾಡಿದ್ದಾರಂತೆ. ಆಮೇಲೆ ಹಾಲಲ್ಲಿ ಬಾಲ್ಕನಿ ಅನ್ನೋದಕ್ಕಿಂತ ಸಿಟ್ಔಟ್ ಅಂತಾರಂತೆ, ಅದನ್ನು ನನ್ನ ಹಸ್ಬೆಂಡ್ ಹೇಳಿದ್ದು. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರಂತೆ. ಆ ರೀತಿಯಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನನಗನ್ನಿಸ್ತು. ಸರಿ ಆಯಿತು ಬಿಡು, ನಾವು ಇದನ್ನು ಕಟ್ಟಿದ ಮೇಲೆ ಅಲ್ವಾ ತಗೊಂಡಿದ್ದು, ಏನೂ ಮಾಡೋದಕ್ಕಾಗೋದಿಲ್ಲ ಚೇಂಜಸ್ಸು ಅಂತಂದ್ಬಿಟ್ಟು ನಾವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಮಾತ್ರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರಂತೆ. ನಾನಿನ್ನೂ ಯಾರ ಮನೆಗಳನ್ನು ನೋಡಿಲ್ಲ. ನನ್ನ ಹಸ್ಬೆಂಡ್ 1-2 ಮನೆಗಳನ್ನು ನೋಡಿದಾರಂತೆ. ಅವರು ಅಸೋಸಿಯೇಷನ್ ಮೀಟಿಂಗ್ ಅಂತ ಇರುತ್ತಲ್ವ, ಆವಾಗ ಅವ್ರ ಮನೆಗಳಲ್ಲಿ ಇನ್ವೈಟ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ನೋಡಿರೋದು. ಅವ್ರು ಮಾತ್ರ ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು. ನಾವು ಕಟ್ಟಬೇಕಾದ್ರೇ ತೊಗೊಂಡಿದ್ದಿದ್ರೆ ನಾವು ಅದೇ ರೀತಿಯಾಗಿ ಮಾಡ್ತಾಯಿದ್ವಿ. ಸುಮ್ಮನೆ ಬಾಲ್ಕನಿಗಳು ವೇಸ್ಟು ಅಂತಂದ್ಬಿಟ್ಟು ನಮ್ಗನ್ನಿಸುತ್ತೆ. ಯೂಟಿಲಿಟಿ ಒಂದು, ಆಮೇಲೆ ದೊಡ್ಡದಾಗಿ ಒಂದು ಸಿಟ್ಔಟ್ ಥರ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆ ಪ್ಲೇಸನ್ನು ಮನೆ ಒಳಗಡೆ ಹಾಕ್ಕೊಂಡಿದ್ರೆ ಏನಕ್ಕಾದರೂ ಯೂಸ್ ಆಗ್ತಾಯಿತ್ತು. ಸುಮ್ಮನೆ ಅದು 1-2 ಬಾಲ್ಕನಿಗಳು ವೇಸ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಬಾಲ್ಕನಿಗಳಲ್ಲಿ ಕಸ ಗುಡಿಸಿದ್ದಾಯಿತು, ಆಮೇಲೆ ಮನೆಯೂ ಕಸ ಗುಡಿಸಿದ್ದಾಯಿತು. ಇವಾಗ ಟಿಫನ್ ಮಾಡೋಣ ಅಂತಂದ್ಬಿಟ್ಟು ರೈಸ್ಗೆ ಇಡ್ತಾಯಿದ್ದೀನಿ.
ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಈ ಡಿಮಾರ್ಟಿಂದ ಗ್ರಾಸರಿಯನ್ನು ಯಾವ ರೀತಿಯಾಗಿ ತರಿಸೋದಕ್ಕೆ, ಗ್ರಾಸರಿ ಕ್ವಾಲಿಟಿ ಇರುತ್ತಾ, ಮತ್ತು ತರಿಸ್ಬೇಕು ಅಂತಂದರೆ ಅವ್ರಿಗೆ ನಾವೇನಾದರೂ ಅಮೌಂಟ್ ಕೊಡಬೇಕಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಡಿಮಾರ್ಟಿಂದ ಗ್ರಾಸರಿಯನ್ನು ಯಾವ ರೀತಿಯಾಗಿ ತರಿಸ್ಬೇಕು ಅಂತಂದರೆ ಸೇಮ್ ನಾವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲೆಲ್ಲ ಯಾವ ರೀತಿಯಾಗಿ ನಾವು ಐಟಮ್ಸನ್ನು ಬುಕ್ ಮಾಡ್ಕೊತೀವೋ ಅದೇ ರೀತಿಯಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡಿಮಾರ್ಟ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಬರುತ್ತೆ. ಅದರಿಂದ ನಾವು ಗ್ರಾಸರಿಯನ್ನು ಬುಕ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನು ಗ್ರಾಸರಿ ಕ್ವಾಲಿಟಿ ಅಂತಂದರೆ ಸೇಮ್ ಡಿಮಾರ್ಟಲ್ಲಿ ಯಾವ ರೀತಿಯಾಗಿ ಸಿಗುತ್ತೋ ಅದೇ ರೀತಿಯಾಗಿ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾನು ಈ ಬೇಳೆಕಾಳುಗಳನ್ನೆಲ್ಲ ಇದುವರೆಗೂ ತರಿಸ್ಕೊಂಡಿಲ್ಲ. ಈ ಶಾಂಪೂ, ಸೋಪುಗಳು ಮತ್ತು ಸರ್ಪು ಮತ್ತು ಕ್ರೀಮ್ಸು ಈ ರೀತಿಯಾಗಿ ತರಿಸಿದ್ದೀನಿ. ಇನ್ನು ಒಂದ್ಸಲ ಅವರು ಗ್ರಾಸರಿಯನ್ನು ತೊಗೊಂಬಂದು ಕೊಟ್ಟಿದ್ದಾರೆ ಅಂತಂದರೆ ಒಂದು 50 ರೂಪೀಸನ್ನು ಚಾರ್ಜ್ ಮಾಡ್ತಾರಷ್ಟೇ. ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಇವತ್ತು ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಒಂದೇ ಒಂದು ಕ್ಯಾರೆಟ್ ಇತ್ತು, ತರಕಾರಿ ಏನು ಇರಲಿಲ್ಲ. ಇನ್ನೇನು ಶುಕ್ರವಾರ ಪೂಜೆಗೆ ಹೂ ತೊಗೊಂಬರೋದಕ್ಕೆಲ್ಲ ಹೋಗ್ಬೇಕಲ್ವಾ KR ಪುರಂ ಮಾರ್ಕೆಟ್ಗೆ, ಹಾಗೆ ತರಕಾರಿ ತೊಗೊಂಬಂದರೆ ಆಯಿತು ಅಂತಂದ್ಬಿಟ್ಟು ಅಂದ್ಕೊಂಡು ಸುಮ್ಮನಾಗಿದ್ದೆ. ಇನ್ನು ಅಮ್ಮ ಮನೆಯಿಂದ ಸೊಪ್ಪುಗಳೆಲ್ಲ ತೊಗೊಂಬಂದಿದ್ನಲ್ಲ ಅದೇ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಒಂದೇ ಒಂದು ಕ್ಯಾರೆಟ್ ಇತ್ತು, ಸರಿ ಬಿಡು ಅಂತಂದ್ಬಿಟ್ಟು ಒಂದು ಕ್ಯಾರೆಟು ಆಮೇಲೆ ಒಂದು ಈರುಳ್ಳಿಯನ್ನು ತೊಗೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡೋಣ ಅಂತಂದ್ಬಿಟ್ಟು ಅದೇ ಟಿಫನ್ ಮಾಡ್ತಾಯಿದ್ದೀನಿ ಇವಾಗ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಅಡುಗೆಗಳಿಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನಾವು ಅಡುಗೆಯನ್ನು ರೆಡಿ ಮಾಡಿರ್ತೀವಿ, ಆದರೆ ಅಷ್ಟೊಂದು ಟೇಸ್ಟಿಯಾಗೇ ಬಂದಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಏನೂ ಇಲ್ಲದೆ ನಾವು ಸಿಂಪಲಾಗಿ ಮಾಡಿರ್ತೀವಿ, ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ವೀಕು ನಾನು ಫ್ರೈಡ್ ರೈಸನ್ನು ಮಾಡಿದ್ದೆ, ಎಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಮಾಡಿದ್ದೆ. ಆವಾಗ ಒಂದು ಸ್ವಲ್ಪ ಈ ಟೊಮೊಟೊ ಸಾಸ್ನ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಒಂಥರ ಅನ್ನಿಸ್ತಾ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಏನಮ್ಮ ಟೊಮೊಟೊ ಸಾಸ್ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇವತ್ತು ಏನು ಅಷ್ಟೊಂದು ತರಕಾರಿಗಳೇ ಇರಲಿಲ್ಲ, ಎರಡು ತರಕಾರಿಗಳು. ಆಮೇಲೆ ನಾನು ಫ್ರೈಡ್ ರೈಸ್ಗೆ ಯಾವಾಗಲೂ ಅಷ್ಟೇ ನಾನು ಈರುಳ್ಳಿಯನ್ನು ಹಾಕ್ತೀನಿ, ಅದೊಂದು ರೀತಿಯಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನಾನು ಹಾಕ್ತಾ ಇರ್ತೀನಿ. ಇವಾಗ ಕ್ಯಾರೆಟು ಈರುಳ್ಳಿ ಎರಡೇ ಹಾಕ್ಬಿಟ್ಟು ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ಫ್ರೈಡ್ ರೈಸ್ ಅಂತೂ. ಆಮೇಲೆ ನಮ್ಮ ಅತ್ತೆ ಬಂದಿದ್ರಲ್ಲ, ಅವರು ಈ ಹಂಸ ಅಕ್ಕಿ ಅಂತ ಅಂದ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ರು. ಹೆಲ್ತ್ಗೆ ತುಂಬಾ ಒಳ್ಳೇದಮ್ಮ, ಇದನ್ನೇ ಯೂಸ್ ಮಾಡಿ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಸರಿ ಆಯಿತು ಇದರಲ್ಲೇ ಮಾಡೋಣ ಅಂದರೆ, ನಾನು ನೈಟು ರೈಸ್ ಏನೋ ಮಾಡಿದ್ದೆ, ಒಂದು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಹುಡಿಯಾಗಿ. ಆಯಿತು ಇದರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಇದೇ ಅಕ್ಕಿನೇ ಯೂಸ್ ಮಾಡಿದ್ದೆ. ನನ್ನ ಹಸ್ಬೆಂಡು ಟಿಫನ್ಗೆಲ್ಲ ಇದನ್ನು ಹಾಕ್ಬೇಡಮ್ಮ ಚೆನ್ನಾಗಿರೋದಿಲ್ಲ ಅಂತಂದರು. ಆದ್ರೂ ಒಂಥರ ಟೇಸ್ಟು ತುಂಬ ಚೆನ್ನಾಗಿತ್ತು, ಆದರೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ನೋ ರೀತಿಯಾಗಿರಲಿಲ್ಲ. ಟೇಸ್ಟ್ ಚೆನ್ನಾಗಿತ್ತು, ಆದರೆ ಹುಡಿಯಾಗಿರೋದಿಲ್ವಲ್ಲ, ಇಂಥ ಟಿಫನ್ಗಳಿಗೆಲ್ಲ ಆ ರೈಸ್ನ ಯೂಸ್ ಮಾಡು, ಸಾಂಬಾರು ಮಾಡಿದಾಗ ಈ ರೈಸ್ನ ಯೂಸ್ ಮಾಡು ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಇವಾಗ ಇದೇ ಒಂದು ಅಕ್ಕಿಯಿಂದನೇ ನಾನು ಫ್ರೈಡ್ ರೈಸನ್ನು ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಏನಾದರೂ ಟಿಫನ್ ಮಾಡಬೇಕು ಅಂತಂದರೆ ಆ ಅಕ್ಕಿಯನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಂದ್ಕೊಂಡು ಇವಾಗ ಟಿಫನ್ ತಿಂದಿದ್ದೆಲ್ಲ ಆಯಿತು. ಒಂದು ಸ್ವಲ್ಪ ರೈಸ್ ಇತ್ತು, ಅದನ್ನ ಬಟ್ಲಿಗೆ ಹಾಕಿ ಇನ್ನು ಪಾತ್ರೆಗಳೆಲ್ಲ ತೊಗೊಂಡೋಗಿ ಶಿಂಕಲ್ಲಿ ಹಾಕಿ ಇವಾಗ ಟೀ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಈ ಹಂಸ ಅಕ್ಕಿನ ಅತ್ತೆ ಏನು ಜಾಸ್ತಿ ತೊಗೊಂಬಂದು ಕೊಟ್ಟಿಲ್ಲ, ಒಂದು 2-3 kg ಆಗೋಷ್ಟು ತೊಗೊಂಬಂದು ಕೊಟ್ಟಿದ್ದಾರೆ. ಮೊದಲಿಗೆ ಇವರು ತಿಂತಾರೋ ಇಲ್ವೋ, ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳ್ಕೊಂಡು ಆಮೇಲೆ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡು ತೊಗೊಂಬಂದ್ರಂತೆ. ಲಾಸ್ಟ್ ಟೈಮ್ ಅಂದರೆ ತುಂಬ ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಕೆಂಪಕ್ಕಿ ಅವ್ರು ತೊಗೊಂಬಂದು ಕೊಟ್ಟಿದ್ರು. ನನ್ನ ಹಸ್ಬೆಂಡು ಚೆನ್ನಾಗಿಲ್ಲ ಬೇಡ ಅಂತಂದರು. ಅವರೇ ಪಾಪ ಕಷ್ಟಪಟ್ಕೊಂಡು 25 kg ಮೂಟೆನ ಅವರೇ ಖಾಲಿ ಮಾಡಿದ್ರಂತೆ. ಹಾಗಾಗಿ ಸ್ಯಾಂಪಲ್ಗೆ ಕೊಟ್ಟೋಕೆ ಬಂದಿದ್ರು. ಆಮೇಲೆ ಸ್ವಲ್ಪ ಅದು ಇದು ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರನೂ ಬಂದಿದ್ರು. ನೆಕ್ಸ್ಟ್ ಇವಾಗ ಇನ್ನು ವಾಟರ್ ಫಿಲ್ಟರಲ್ಲಿ ಒಂದು 2 ದಿನದಿಂದ ನೀರು ಹಾಗೇ ಇತ್ತು. ಸಮ್ಮರಲ್ಲಿ ಆಗಿದ್ದರೆ ಕಾಲು ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ಕೊಂಡ್ಬಿಡ್ತಿದ್ವಿ ಆ ನೀರನ್ನು. ಆದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಬಿಸಿ ನೀರು ಬೇಕಾಗಿರುತ್ತೆ, ಯಾವಾಗೂ ಗೀಸರ್ ಆನಲ್ಲೇ ಇರುತ್ತೆ. ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಬಟ್ಟೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆ ನೀರನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಇವಾಗ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಆ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ವಾಟರ್ ಫಿಲ್ಟರಿಂದ ಎಷ್ಟೊಂದು ವೇಸ್ಟ್ ನೀರು ಬರುತ್ತಪ್ಪ ಅಂತ ನನಗೆ ಅನ್ನಿಸ್ತು. ನಾವಿಬ್ಬರೇ ಯೂಸ್ ಮಾಡೋದು, ಆದ್ರೂ ಇಬ್ಬರಿಗೇ ದಿನಕ್ಕೆ 1 ಕ್ಯಾನ್ ನೀರು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮನೆ ಒರೆಸೋದಕ್ಕೋ ಇಲ್ಲ ಅಂತಂದರೆ ಬಟ್ಟೆ ಒಗೆಯೋದಕ್ಕೋ ಏನಕ್ಕಾದರೂ ಆಗುತ್ತೆ. ಎಷ್ಟೊಂದು ನೀರು ವೇಸ್ಟ್ ಆಗಿ ಹೋಗುತ್ತಪ್ಪ ಅಂತಂದ್ಬಿಟ್ಟು ನನಗೆ ಅವಾಗ ಅನ್ನಿಸ್ತು. ಇದಕ್ಕೂ ಮುಂಚೆ ಸಮ್ಮರಲ್ಲೆಲ್ಲ ನಾವು 1 ಕ್ಯಾನ್ ತುಂಬಿದ ತಕ್ಷಣ ಅದನ್ನು ತೊಗೊಂಡೋಗಿ ಟಾಯ್ಲೆಟಲ್ಲಿ ಹಾಕ್ಕೊಂಡು ಕಾಲು ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ವಿ. ಅವಾಗ ಏನೂ ಅನಿಸ್ತಾ ಇರಲಿಲ್ಲ. ಇವಾಗ ಚಳಿಗಾಲ ಆಗಿರೋದ್ರಿಂದ
ಆಗಿರೋದ್ರಿಂದ ಬಿಸಿ ನೀರು ಬೇಕಾಗುತ್ತೆ. ಚಳಿಗಾಲದಲ್ಲಿ ಮತ್ತೆ ತಣ್ಣಗಿರೋ ನೀರು ಹಾಕ್ಕೊಂಡ್ರೆ ಅದೊಂಥರ ಅನಿಸುತ್ತಲ್ವಾ, ಹಾಗಾಗಿ ನಾವು ಬಿಸಿ ನೀರನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಇನ್ನು 2 ದಿನದ ನೀರು ಹಂಗೆ ಇತ್ತು. ಸರಿ ಆಯಿತು ಬಿಡು, ಹೆಂಗೂ ಬಟ್ಟೆ ಹೋಗಿಯೋದಿತ್ತಲ್ವ, ಈ ಸ್ಟೋನ್ಸ್ ಬಟ್ಟೆ, ಈ ಎಂಬ್ರಾಯ್ಡರ್ ಡ್ರೆಸ್ಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ದಾರುಗಳು ಮತ್ತು ಸ್ಟೋನ್ಸ್ ಎಲ್ಲ ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಅದು ಕಿತ್ತೋಗ್ಬಿಡುತ್ತೆ. ಸರಿ ಹ್ಯಾಂಡ್ ವಾಶ್ ಮಾಡಬೇಕಲ್ವಾ, ಅದಕ್ಕಾಗುತ್ತೆ ನೀರು ಅಂತಂದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡೆ. ಒಂದು 3 ಕ್ಯಾನ್ ಆಗೋಷ್ಟು ನೀರು ಬಂತು. ಆಮೇಲೆ ನಾನು ಈ 2 ಕ್ಯಾನಲ್ಲಿರುವಂತಹ ನೀರನ್ನು ತೊಗೊಂಡೋಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ಕೊಂಡೆ. ಆಮೇಲೆ ನಾನು ಸ್ವಿಚ್ಚನ್ನು ಆನ್ ಮಾಡಿದೆ, ವಾಟರ್ ಫಿಲ್ಟರ್ ಸ್ವಿಚ್ಚನ್ನು. ಮತ್ತೆ 1 ಕ್ಯಾನ್ ನೀರು ಬಂತು. ಇರೋ ಇಬ್ಬರಿಗೇ ಇಷ್ಟೊಂದು ನೀರು ವೇಸ್ಟ್ ಆಗಿ ಹೋಗುತ್ತೆ. ಇನ್ನು ಮನೆಯಲ್ಲಿ ಒಂದು 5-6 ಜನ ಇದ್ದೀವಿ ಅಂತಂದರೆ ಎಷ್ಟು ನೀರು ದಿನಕ್ಕೆ ವೇಸ್ಟ್ ಆಗಿ ಹೋಗುತ್ತಪ್ಪ ಅಂತಂದ್ಬಿಟ್ಟು ಅನ್ನಿಸ್ತು. ಇದು ನನ್ನ ಒಬ್ಬಳ ಒಪಿನಿಯನ್ನು. ಆಮೇಲೆ ನೀವು ಇದೇ ರೀತಿಯಾಗಿ ಮಾಡಿ ಅಂತಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಆಮೇಲೆ ಟೀ ಮಾಡಿ ಕುಡಿದು ನೈಟು ಉಜ್ಜಿರುವಂತಹ ಪಾತ್ರೆಗಳನ್ನೆಲ್ಲ, ಅದರಲ್ಲಿ ಏನಾದರೂ ತೇವಾಂಶ ಇತ್ತು ಅಂತಂದರೆ ಆ ಪಾತ್ರೆಗಳನ್ನೆಲ್ಲ ಕೌಂಟರ್ ಟಾಪ್ ಮೇಲೆ ಇಡ್ತೀನಿ. ತೇವಾಂಶ ಏನೂ ಇಲ್ಲ ಅಂತಂದರೆ ಅದನ್ನು ಕ್ಯಾಬಿನೆಟ್ಸ್ ಒಳಗಡೆ ಇಡ್ತೀನಿ. ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಣ, ಮಾಡಿಟ್ಬಿಟ್ಟು ಆಮೇಲೆ ಇನ್ನು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲಿಗೆ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಅಡುಗೆ ಬಂದು ಮೊಳಕೆ ಹುರುಳಿಕಾಳು, ಸಬ್ಬಕ್ಕಿ ಸೊಪ್ಪು ಮತ್ತು ಅರವೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರನ್ನು ಮಾಡ್ತಾ ಇದ್ದೀನಿ. ಅಮ್ಮ ಮನೆಯಿಂದ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದಿದ್ನಲ್ವ, ಇನ್ನೊಂದು ಸ್ವಲ್ಪ ಇದೆ. ಒಂದ್ಸಲ ನಾನು ಬೇಳೆ ಜೊತೆ ಸಬ್ಬಕ್ಕಿ ಸೊಪ್ಪು ಮತ್ತು ಈ ಅರವೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರನ್ನು ಮಾಡಿದ್ದೆ. ಇವಾಗ ಹುರುಳಿಕಾಳು ಜೊತೆ ಹಾಕ್ಬಿಟ್ಟು ಬಸ್ಸಾರನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಅದನ್ನು ಇನ್ನು ವಡೆನೋ ಬೋಂಡನೋ ಮಾಡೋಣ ಅಂತಂದರೆ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ. ಅದರಲ್ಲೂ ನನ್ನ ಹಸ್ಬೆಂಡು ಆಯಿಲ್ ಐಟಮ್ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅವರು ವೆಯ್ಟು 84 kg ಏನೋ ಇದ್ರಂತೆ ಇದಕ್ಕೂ ಮುಂಚೆ. ಇವಾಗ ಆಯಿಲ್ ಐಟಮ್ ಕಡಿಮೆ ಮಾಡಿರೋದ್ರಿಂದ ಒಂದು 8 kg ಏನೋ ಕಡಿಮೆ ಆಗಿದ್ದಾರಂತೆ. ಇನ್ನೂ ಒಂದು 6 kg ಕಡಿಮೆ ಆಗಬೇಕು ಅಂತಂದ್ಬಿಟ್ಟು ಅವರು ಆಯಿಲ್ ಐಟಮ್ ತಿಂತಾನೇ ಇಲ್ಲ. ಏನಾದರೂ ಕಡಲೆ ಹಸಿಟ್ಟು ಅದೆಲ್ಲ ತೊಗೊಂಬಂದು ಕೊಡಿ ಮಾಡ್ತೀನಿ ಅಂತಂದರೆ, ಬೇಡಮ್ಮ ನಾನು ಇವಾಗಲೇ ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ರೆ ನೀನು ಮತ್ತೆ ಆಯಿಲ್ ಐಟಮ್ ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಆದಷ್ಟು ಆಯಿಲ್ ಐಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಟಿಫನ್ಸು ಅಷ್ಟೇ ಕಡಿಮೆನೇ ಮಾಡ್ತಾ ಇರ್ತೀನಿ. ಅವ್ರಿಗೆ ಆದಷ್ಟು ಅನ್ನ ಸಾಂಬಾರು ಮಾಡು ಅಂತ ಹೇಳ್ತಾ ಇರ್ತಾರೆ. ಅನ್ನ ಸಾಂಬಾರಲ್ಲಿ ಆಯಿಲ್ ಒಂದು ಸ್ವಲ್ಪ ಕಡಿಮೆ ಇರುತ್ತಲ್ವ, ಹಾಗಾಗಿ ಅವರು ಅನ್ನ ಸಾಂಬಾರನ್ನೇ ಇಷ್ಟಪಡ್ತಾ ಇರ್ತಾರೆ. ಈ ಪಲ್ಯಗಳಲ್ಲೂ ಅಷ್ಟೇ ಒಂದು ಸ್ವಲ್ಪ ಆಯಿಲ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ತೋರಿಸ್ತಾ ಇರ್ತಾರೆ, ಆಯಿಲ್ ಜಾಸ್ತಿ ಹಾಕಿದೀಯಾ ಅಂತಂದ್ಬಿಟ್ಟು. ನನಗೇನು ಆಯಿಲ್ ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಅಂದರೆ ನನಗೆ ಎಣ್ಣೆ ಪದಾರ್ಥಗಳು ತಿಂದರೆ ದಪ್ಪ ಆಗೋದು ಆ ರೀತಿಯಾಗಿ ಏನೂ ಇಲ್ಲ. ಆದರೆ ನನ್ನ ಹಸ್ಬೆಂಡು ಅವ್ರಿಗೆ ಜೆನೆಟಿಕ್ ಅಂತ ಅಂದ್ಕೊಳ್ತೀನಿ. ನಮ್ಮ ಮಾವನವರು ಅದೇ ರೀತಿಯಾಗಿಯೇ ಮತ್ತು ನನ್ನ ಬ್ರದರ್ ಇನ್ ಲಾ ಅವರು ಅದೇ ರೀತಿಯಾಗಿಯೇ ಅವರು ಒಂದು ಸ್ವಲ್ಪ ಆಯಿಲ್ ಐಟಮ್ ಫುಡ್ ತಿಂದರೂ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಹಾಗಾಗಿ ಅವರು ಆಯಿಲ್ ಐಟಮ್ಸ್ನ ತುಂಬ ಅವಾಯ್ಡ್ ಮಾಡ್ತಾರೆ. ಆಮೇಲೆ ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ ಆಯಿಲ್ ಐಟಮ್ನ ಅವರು ಮಾಡೋದಕ್ಕೆ ಹೋಗೋದಿಲ್ಲ. ಬಜ್ಜಿ ಬೋಂಡ ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಅನ್ನ ಸಾಂಬಾರು ಈ ರೀತಿಯಾಗಿ ಮತ್ತು ಮುದ್ದೆ ಮತ್ತು ಚಪಾತಿಗೆ ಏನು ಒಂದು ಸ್ವಲ್ಪ ಎಣ್ಣೆ ಹಾಕದೆ ಅವರು ಈ ರೀತಿಯಾಗಿ ಅಡುಗೆಗಳನ್ನು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಬಸ್ಸಾರು ರೆಸಿಪಿ ಅಂತೂ ನಾನು ಜಾಸ್ತಿ ತೋರಿಸ್ತಾನೆ ಇರ್ತೀನಿ. ಜಾಸ್ತಿ ಬಸ್ಸಾರೇ ಮಾಡ್ತಾ ಇರ್ತೀನಿ ನನಗೆ ಈ ಸೊಪ್ಪಲ್ಯ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ನಾನು ರೈಸು ಮುದ್ದೆಗಿಂತನೂ ಸೊಪ್ಪೇ ಜಾಸ್ತಿ ತಿಂತಾ ಇರ್ತೀನಿ. ಹಾಗಾಗಿ ಇವತ್ತು ನಾನು ಬಸ್ಸಾರು ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ, ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆ ಕಡೆ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಯೂಸರ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತು 26ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾರೆ ಸ್ನೇಹ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ಮುಂಬೈಯಿಂದ ರೂಪಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಆಗಸ್ಟ್ 29ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಆಗಸ್ಟ್ 29 ಇನ್ನೂ ತುಂಬ ದಿನ ಇದೆ, ಆದರೆ ನಾನು ಇವಾಗಲೇ ವಿಶ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಮರ್ತು ಬಿಡ್ತೀನೇನೋ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ರಾಣ್ಯ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ಬಸ್ಸಾರು ಮಾಡಿದ್ದಾಯಿತು. ಸಾಂಬಾರು ಕುದಿಯೋದಕ್ಕಿಟ್ಟು ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಬಿದ್ದಿತ್ತು, ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇವಾಗ ನೋಡ್ತಾ ಇರ್ಬೋದು. ಬೆಳಗ್ಗೆ ಫ್ರೈಡ್ ರೈಸನ್ನು ಮಾಡಿದ್ನಲ್ವ ಅದೊಂದು ಸ್ವಲ್ಪ, ಮತ್ತು ಬಸ್ಸಾರು, ಬಿಸಿ ಬಿಸಿ ರೈಸು, ಪಲ್ಯ.
ಊಟ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಒಂದೆರಡು ತಟ್ಟೆ ಒಂದು ಬಟ್ಲು ಬಿದ್ದಿತ್ತು, ಅದನ್ನು ವಾಶ್ ಮಾಡಿ ಇಟ್ಬಿಟ್ರೆ ಇನ್ನು ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕೋದು ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡೋದು ಈ ಕೆಲಸ ಇರುತ್ತೆ. ದಿನದಲ್ಲಿ ಒಂದು 3 ಟೈಮ್ ಪಾತ್ರೆಗಳನ್ನು ವಾಶ್ ಮಾಡೋದು ಮತ್ತು ಈ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಂಬರೋದು ಈ ರೀತಿಯಾಗಿರುತ್ತೆ. ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಂಡು ಬರ್ತೀನಿ. ಅದಾದಮೇಲೆ ಮಧ್ಯಾಹ್ನವೂ ಅಷ್ಟೇ ಊಟ ಎಲ್ಲ ಆದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಂಡು ಬರ್ತೀನಿ. ಮತ್ತು ನೈಟು ಮಾಮೂಲಿಯಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹಾಗೆ ಗ್ಯಾಸ್ ಸ್ಟವ್ನು ಅಷ್ಟೇ ಅಡುಗೆ ಮಾಡಿದಾಗೆಲ್ಲ ಪ್ರತಿ ಸಲನೂ ಒರೆಸಿದ್ರೇ ಅದು ನೀಟಾಗಿರೋದು ಬೆಳಗ್ಗೆ ಮಧ್ಯಾಹ್ನ ನೈಟು. ಇಲ್ಲ ಅಂತಂದರೆ ಒನ್ ಟೈಮ್ ಅಡುಗೆ ಮಾಡಿ ಗ್ಯಾಸ್ ಸ್ಟವ್ನ ಒರೆಸ್ಲಿಲ್ಲ ಅಂತಂದರೆ ಎಷ್ಟೊಂದು ಏನಪ್ಪ ಇಷ್ಟೊಂದು ಗಲೀಜಿದೆ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ಕಿಚನ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 2 ಬಕೆಟ್ ನೀರು ಮತ್ತು 1 ಕ್ಯಾನ್ ನೀರಾಗಿದೆ. ಅಷ್ಟು ನೀರು ವಾಟರ್ ಫಿಲ್ಟರಿಂದ ವೇಸ್ಟ್ ಆಗಿ ಬರುತ್ತೆ. ಆಮೇಲೆ ನೀವು ಅಂದ್ಕೊಳ್ತೀರೇನೋ ಏನು ಮಂಜು ವಾಟರ್ ಫಿಲ್ಟರಿಂದ ವೇಸ್ಟ್ ಆಗಿ ಬರೋ ನೀರನ್ನು ಸಹ ನೀವು ಹಿಡ್ಕೊಂಡು ಯೂಸ್ ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು, ನಿಜವಾಗ್ಲೂ ಹೇಳಬೇಕು ಅಂತಂದರೆ ನೀರಿಲ್ಲದೆ ಇರೋ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ ನೀರು ವ್ಯಾಲ್ಯೂ ಏನು ಅಂತಂದ್ಬಿಟ್ಟು. ನಮ್ಮ ಕೈಯಲ್ಲಿ ಎಷ್ಟು ಉಳಿಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಾವು ಉಳಿಸ್ಬೇಕಾಗುತ್ತೆ. ಈ ನೀರು ಚೆನ್ನಾಗೇ ಇರುತ್ತಲ್ವಾ, ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮನೆ ಒರೆಸೋದಕ್ಕೆ, ಪಾತ್ರೆಗಳನ್ನು ಉಜ್ಜೋದಕ್ಕೆ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ನೀರು ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಆಗಿ ಶಿಂಕಿಗೆ ಹೋಗೋದು ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಲಾಸ್ಟ್ ವೀಕು ನಮ್ಮ ಬಿಲ್ಡಿಂಗಲ್ಲಿ ಮೋಟರ್ ಕೆಟ್ಟೋಗಿತ್ತು. ಆವಾಗ 1-2 ದಿನ ಅಂದರೆ ಇರೋ ನೀರನ್ನೇ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಮೋಟರ್ ರಿಪೇರಿ ಆಗೋದು ಒಂದು ಸ್ವಲ್ಪ ಲೇಟ್ ಆಯಿತು, ನೀರು ಬರಲಿಲ್ಲ. ಆವಾಗ ಒಂದು 4,000 ಕೊಟ್ಟು ಸೊಂಪು ತುಂಬಿಸ್ಕೊಂಡ್ರಂತೆ. ಈ ರೀತಿಯಾಗಿ ಸಿಚುವೇಶನ್ಸ್ ಇರುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಎಲ್ಲನೂ ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಬಟ್ಟೆಗಳೆಲ್ಲ ವಾಶ್ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಕಂಫರ್ಟ್ ನೀರಲ್ಲಿ ನೆನೆಸಿಟ್ಟು ಮತ್ತು ಆ ಬಟ್ಟೆಗಳನ್ನೆಲ್ಲ ಹಿಂಡಿ ಒಣಗಾಕಿದ್ದಾದಮೇಲೆ ಇವಾಗ ಟಾಯ್ಲೆಟನ್ನು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಟಾಯ್ಲೆಟನ್ನು ಕ್ಲೀನ್ ಮಾಡಬೇಕಾದ್ರೆ ಹಂಗೆ ನಾನು ಅಲ್ಲಿ ಒಂದು ಸ್ಟೂಲು, ಆಮೇಲೆ ಈ ಮೊರ, ಆಮೇಲೆ ಬಕೆಟು, ಜಗ್ಗು ಎಲ್ಲನೂ ಹಾಗೆ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಗೋಡೆಗಳು, ಬಕೆಟ್ಸು ಮತ್ತು ಕಮೋಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಫ್ಲೋರನ್ನು ಒಂದು ಸಲ ನಾನು ಆರ್ಪಿಕ್ಕಿಂದ ಉಜ್ಜಿ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಸರ್ಪ್ ಹಾಕಿ ನೆಕ್ಸ್ಟು ಉಜ್ಜಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಈ ಟಾಯ್ಲೆಟನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಸಂಜೆ ಟೈಮ್ ಬಂದು 5:30 ಆಗೋಗಿತ್ತು. ನಾವು ಟ್ರೈಪಾಡನ್ನು ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಕೆಲಸಗಳನ್ನು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾದಮೇಲೆ ವಿಡಿಯೋ ಲೆಂತ್ ಬಂದುಬಿಟ್ಟು 2 ಅವರು 2.5 ಅವರ್ವರೆಗೂ ಇರುತ್ತೆ. ಅದನ್ನೆಲ್ಲ ಎಡಿಟಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಇನ್ನೊಂದು 2 ಅವರ್ ಟೈಮ್ ಕೊಟ್ಟು ಎಡಿಟಿಂಗ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಆಗುತ್ತಪ್ಪ. ಯೂಟ್ಯೂಬ್ ಮಾಡಬೇಕು ಅಂತಂದರೆ ತುಂಬ ಎಫರ್ಟ್ ಹಾಕಬೇಕು. ಎಫರ್ಟ್ ಜೊತೆಗೆ ಲಕ್ಕು ಇದ್ದರೆ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ಸಕ್ಸಸ್ ಸಿಗುತ್ತೆ. ಇಲ್ಲ ಅಂತಂದರೆ ಎಫರ್ಟ್ಗೂ ಒಂದು ಪ್ರತಿಫಲ ಅನ್ನೋದು ಇರೋದಿಲ್ಲ ಒಂದೊಂದು ಸಲ ಯೂಟ್ಯೂಬ್ ಚಾನಲ್ಸಲ್ಲಿ. ಆಮೇಲೆ ನಾವು 2 ಕೈಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಪದೇ ಪದೇ ಬಂದು ನಾವು ವಿಡಿಯೋನ ಆಫ್ ಮಾಡೋದಕ್ಕೂ ಆಗೋದಿಲ್ಲ, ಹಾಗೆ ಬಿಟ್ಬಿಡ್ತೀವಿ. ಹಾಗಾಗಿ ವಿಡಿಯೋ ತುಂಬ ಲೆಂತಿಯಾಗಿ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಸಂಜೆ 7 ಗಂಟೆ ಆಗಿತ್ತು. ಬೇಗನೆ ಊಟ ಮುಗಿಸ್ಕೊಳ್ತೀವಲ್ವ. ಮಧ್ಯಾಹ್ನ ರೈಸ್ ಮಾಡಿಟ್ಟಿದ್ದೆ ಮತ್ತು ಬಸ್ಸಾರೆಲ್ಲ ಇತ್ತಲ್ವ, ಮುದ್ದೆ ಒಂದು ಮಾಡಿಕೊಂಡು ಊಟ ಮಾಡಿ ಇವಾಗ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ಇನ್ನು ನನಗೆ ಎಷ್ಟೇ ಟಯರ್ಡ್ ಆಗಿದ್ರೂ ಸಹಿತ ನೈಟ್ ಟೈಮು ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಈ ಕಿಚನ್ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒರೆಸಿದ್ರೇ ಅದೊಂದು ರೀತಿಯಾಗಿ ನನಗೆ ಸಮಾಧಾನ ಅಂತ ಅನಿಸೋದು. ಇಲ್ಲ ಅಂತಂದರೆ ಅದೇನೋ ಒಂದು ರೀತಿಯಾಗಿ ಮನೆ ಕ್ಲೀನ್ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಎಷ್ಟೇ ಕಷ್ಟ ಆದರೂ ಸಹಿತ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಹಾಗೆ ಶಿಂಕ್ನೂ ಅಷ್ಟೇ ನೀಟಾಗಿ ಅದನ್ನು ತೊಳೆದು ಇವಾಗ ಕಿಚನ್ ಕೌಂಟರ್ ಟಾಪ್ನೆಲ್ಲ ಒರೆಸಿ ಹಾಗೆ ಅಲ್ಲಿ ಟೈಲ್ಸೂ ಅಷ್ಟೇ
ಒಂದ್ಸಲ ಒರೆಸ್ಕೊಂಡು ಬಂದುಬಿಡ್ತೀನಿ. ಹಾಗೆ ನಾನು ಇದುವರೆಗೂ ಇದೇ ರೀತಿಯಾಗಿಯೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಕ್ಕೆ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಯಾವಾಗಲೂ ಅಷ್ಟೇ ಕಿಚನನ್ನು ನೈಟ್ ಟೈಮ್ ಕ್ಲೀನ್ ಮಾಡಿಟ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ ಬಂದು ವಾಟರ್ ಫಿಲ್ಟರಿಂದ ನೀರು ಹಿಡ್ಕೊಂಡು ಕುಡಿದು ಲೈಟ್ ಆಫ್ ಮಾಡಿಬಿಟ್ರು. ಅದು ಯಾವಾಗಲೂ ಅವ್ರಿಗೆ ಅಭ್ಯಾಸ ಆ ರೀತಿಯಾಗಿ ಲೈಟ್ ಆಫ್ ಮಾಡ್ಕೊಂಡು ಬರೋದು. ಅದೇ ರೀತಿಯಾಗಿ ಲೈಟ್ ಆಫ್ ಮಾಡಿಬಿಟ್ರು. ನಾನು ಇರಲಿ ಬಿಡಿ ಅಂತಂದ್ಬಿಟ್ಟು ಹಾಗೆ ನಾನು ಕಿಚನನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲೈಟ್ ಇದೆ ಅಲ್ಲ, ಸ್ಟ್ರಿಪ್ ಲೈಟು ಇದೆ, ಸಾಕಾಗುತ್ತೆ ಅಂತಂದ್ಬಿಟ್ಟು ಆ ಒಂದು ಬೆಳಕಿಂದನೇ ನಾನು ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದೆಲ್ಲ ಮುಗ್ದಿತ್ತು. ಈಗ ಅಶ್ವಿನಿ ಅನ್ನೋರು ಕಮೆಂಟ್ ಮಾಡಿದರು, ಅವ್ರಿಗೋಸ್ಕರ ಮತ್ತೆ ನಾನು ಈ ಒಂದು ವಾಯ್ಸ್ ಓವರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಂತ್ 26ಗೆ ಅಶ್ವಿನಿ ಗುರು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇನ್ನು ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡ್ತಾ ಇದ್ರಲ್ವಾ ಬೆಳಗ್ಗೆಯಿಂದ ನೈಟ್ವರೆಗೂ ಒಂದು ವಿಡಿಯೋ ಮಾಡಿ ಅಕ್ಕ ಮಾಡ್ತೀರಾ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡ್ತಾ ಇದ್ರಿ. ನಿಮಗೋಸ್ಕರ ನಾನು ಈ ವಿಡಿಯೋನ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.